ಏನಪ್ಪ ಇದು ಸ್ಟಾರ್ಟಿಂಗು ವೀಡಿಯೋದಲ್ಲಿ ಆ ಕೋಳಿ ಜೊತೆ ಒಂದು ಲೆಟ್ರ್ ತೋರಿಸೋರು ಯಾವುದೋ ಗೂಗಲ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿರಲ್ಲ. ಅದರಲ್ಲಿ ಕೆಲವರು ಗೊತ್ತಿರುತ್ತೆ, ಯಾರಿಗಪ್ಪ ಯೂಟ್ಯೂಬ್ ಯಾರು ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದು ಯಾವ ಲೆಟ್ರ್ ಅನ್ನೋದ್ರೆ ನಿಮ್ಗೆ ಗೊತ್ತಾಗಬೇಕಂದ್ರೆ ವೀಡಿಯೋ ಕಂಪ್ಲೀಟ್ ನೋಡಿ ಗೊತ್ತಾಗುತ್ತೆ. ಸೊ ತುಂಬ ಖುಷಿಯಾಗುತ್ತೆ ನನಗಂತೂ ನಿಮ್ಮ ಸಪೋರ್ಟಿಂದ. ವೀಡಿಯೋ ಮಾತ್ರ ಮಿಸ್ ಮಾಡಿಬಿಡಿ, ದಯವಿಟ್ಟು ವೀಡಿಯೋ ನೋಡಿ. ಬಟ್ ನಮ್ಮದು ಎಡಿಟಿಂಗ್ ಇಲ್ಲ, ನನ್ನ ವೀಡಿಯೋಸ್ ಯಾವುದು ಕೂಡ ವ್ಯೂಸ್ ಜಾಸ್ತಿ ಹೋಗ್ತಿಲ್ಲ. ನೋಡುವ ಯಾವಾಗ ಸಕ್ಸಸ್, ಇನ್ನೂ ನನಗೆ ಹೆಚ್ಚು ಸಕ್ಸಸ್ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ನಾನು ಇವತ್ತೊಂದು ಗ್ರೇಟ್ಫುಲ್, ಹೇಳಬೇಕು, ಅದು ತುಂಬ ಖುಷಿ. ಒಬ್ಬ ಕ್ರಿಯೇಟರ್ ಗೊತ್ತಿರುತ್ತೆ, ಆ ಎಫರ್ಟ್ಗೆ ನಮಗೆ ಒಂದು ಸಕ್ಸಸ್ ಅನ್ನೋದು ಒಂದು ಸಿಗಬೇಕಂದ್ರೆ ಅದು ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಇವತ್ತು ಇಲ್ಲ ಇವಾಗ ರೀಸೆಂಟಾಗಿ, ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಒಂದು ನನ್ನ ಜರ್ನಿಲಿ, ಯೂಟ್ಯೂಬ್ ಜರ್ನಿಲಿ 1.5 year ಆಯ್ತೇನೋ ನನ್ನ ಅಕೌಂಟ್ ಆ್ಯಕ್ಟಿವ್ ಮಾಡಿ, ನನ್ನ ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಚೆನ್ನಾಗಿ ಈ ಆ್ಯಡ್ಸೆನ್ಸ್ ಲೆಟ್ರ್ ಬರೋದಕ್ಕೋಸ್ಕರನೇ ತುಂಬ ಪ್ರಯತ್ನ ಪಡ್ತೀರಾ ಎಲ್ಲರೂ. ಯಾರೇ ಯೂಟ್ಯೂಬರ್ ಮಾಡೋರು ಅಷ್ಟೇ, ಫಸ್ಟ್ ಪೇಮೆಂಟ್ ಏನು ಬರುತ್ತೆ ಆ ಪೇಮೆಂಟ್ನ ಒಂದು ಒಳ್ಳೆಯ ಕಾರ್ಯಕ್ಕೆ ಯೂಸ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆ ಕಾರ್ಯ ಯಾವುದಪ್ಪ ಅಂದರೆ, ನಾನು ರೆಗ್ಯುಲರಾಗಿ ಒಂದು ಅನಾಥಾಶ್ರಮ ಇದೆ ನನಗೆ ಗೊತ್ತಿರೋವಂಥದ್ದು. ಸೊ ಅಲ್ಲಿಗೆ ಹೋಗ್ತಾ ಇರ್ತೀನಿ. ಅಲ್ಲಿಗೆ ನಾನು ಇದು ಬೆಸ್ಟ್. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ 24. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತುಂಬ ಒಂದು ಹ್ಯಾಪಿ ಮೂಮೆಂಟು, ಖುಷಿಯಾದ ವಿಚಾರ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ವೀಡಿಯೋ ಮಾಡ್ತಿದ್ದೀನಿ. ವಿಷಯ ಏನಂದರೆ ಅದು ನನಗೆ ಯಾರೆಲ್ಲ ಇಲ್ಲಿವರೆಗೂ ಕೂಡ ಸಪೋರ್ಟ್ ಮಾಡಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ಲಿ, ನನ್ನ ವೀಡಿಯೋಸ್ ನೋಡಿಬಿಟ್ಟು, ಮತ್ತು ಯಾರಿಗೆಲ್ಲ ತುಂಬ ಇಷ್ಟ ಆಗಿ ನನಗೆ ಸಪೋರ್ಟ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ. ಸೊ ನಿಮ್ಮಿಂದ ನಾನಿವತ್ತೊಂದು ಗ್ರೇಟ್ಫುಲ್, ಹೇಳಬೇಕು, ಅದು ತುಂಬ ಖುಷಿ. ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಗೊತ್ತಿರುತ್ತೆ ಅದೇನಪ್ಪ ಅಂದರೆ ಯೂಟ್ಯೂಬ್ ಮಾಡೋದು ಗೊತ್ತಿರುತ್ತೆ, ಎಷ್ಟು ಎಫರ್ಟ್ ಹಾಕಿರ್ತೀವಿ, ಎಷ್ಟು ವೀಡಿಯೋಸ್ ಮಾಡ್ಬೇಕಾದ್ರೆ ಎಷ್ಟು ಸತಿ ಟೇಕ್ ತೊಗೊಂಡು ವೀಡಿಯೋ ಮಾಡಿರ್ತೀವಿ ಅನ್ನೋದೆಲ್ಲ ಒಬ್ಬ ಕ್ರಿಯೇಟರ್ ಗೊತ್ತಿರುತ್ತೆ. ಆ ಎಫರ್ಟ್ಗೆ ನಮಗೆ ಒಂದು ಸಕ್ಸಸ್ ಅನ್ನೋದು ಒಂದು ಸಿಗಬೇಕಂದ್ರೆ ಅದು ಕೂಡ ಗೂಗಲ್ ಆ್ಯಡ್ಸೆನ್ಸ್ ಅನ್ನೋದು. ಆಗ ಮಾನಿಟೈಸೇಷನ್ ಅಪ್ಲೈ ಆಗುತ್ತೆ. ಅಪ್ಲೈ ಆದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಬರುತ್ತೆ ಲೆಟ್ರು. ಸೊ ಅದು ಬಂದಾಗಲೇ ನಮಗೊಂದು ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಸಿಗೋದು. ಸೊ ನನಗೆ ಇವತ್ತು ಗೂಗಲ್ ಕಡೆಯಿಂದ ಆ್ಯಡ್ಸೆನ್ಸ್ ಲೆಟ್ರ್ ಬಂದಿದೆ, ಅಡ್ರೆಸ್ ವೆರಿಫಿಕೇಷನು. ತುಂಬ ಖುಷಿಯಾಗ್ತೈತೆ. ಸೊ ಆ ಖುಷಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ. ಇದಕ್ಕೆ ಈ ಸಕ್ಸಸ್ಗೆ ಕಾರಣ ಆಗಿರೋದು ನೀವುಗಳು, ನಿಮ್ಮಿಂದ ಮಾತ್ರ ನನಗೆ ಈ ಸಕ್ಸಸ್ ಸಿಕ್ಕಿರೋದು. ಸೊ ನಾನು ಹೇಳೋದು ಏನಪ್ಪ ಅಂದರೆ, ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಇವತ್ತು ಇಲ್ಲ ಇವಾಗ ರೀಸೆಂಟಾಗಿ, ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ಹಿಂದೆ ಒಂದು ತೆಂಗಿನ ಮರ ಕಾಣ್ತೈತೆ ಅಲ್ವಾ, ತೆಂಗಿನ ಮರ. ಸೊ ಅದು ಫಲ ಬಿಡಬೇಕಂದ್ರೆ 7 ವರ್ಷ ಕಾಯಬೇಕು. ಸೊ ಹಾಗೆ ನಾವು 7 ವರ್ಷ ಕಾಯಬೇಕು. 7 ವರ್ಷ ನಾವು ಏನು ಮಾಡ್ತೀವಿ ಹೇಳಿ, ಅದಕ್ಕೆ ನೀರು ಹಾಕಿ, ಅದಕ್ಕೆ ರೋಗ ಬರ್ದಿರ್ತೀವಿ, ಏನೇನೆಲ್ಲ ಮಾಡಿ ನೀರು ಕೊಡ್ತಾ ಇರ್ತೀವಿ, ಗೊಬ್ಬರ ಕೊಟ್ಟು ಅದನ್ನ ಪೋಷಣೆ ಮಾಡಿ ಬೆಳೆಸ್ತೀವಿ, ಏನಕ್ಕೆ ಮುಂದೆ ಫಲ ಕೊಡುತ್ತೆ ಅಂತ. ಸೊ ಹಾಗೆಯೇ ಯೂಟ್ಯೂಬಲ್ಲೂ ಕೂಡ ನಾವು ಮಾಡೋವಂಥ ಪ್ರಯತ್ನ ಮಾಡ್ತಾ ಇರಬೇಕು. ಯಾರು ಎಷ್ಟೇ ಟೀಕೆ ಮಾಡಲಿ, ಯಾರು ಏನೇ ಅನ್ನಲಿ, ತಲೆನೇ ಕೆಡಿಸ್ಕೊಬಾರ್ದು. ಈಗ ಮರನಷ್ಟೇ, ಏನೇ ಮಳೆ ಇಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಬಿಸಿಲು ಮರು ತಲೆ ಕೆಡಿಸ್ಕೊಳ್ಳೋ, ಅದ್ರೇನದು ಅದ್ರದ್ದು ಕೆಲಸ ಫಲ ಕೊಡಬೇಕು. ಸೊ ನಮ್ಮದು ಅಷ್ಟೇ, ನಮ್ಮ ಕಂಟೆಂಟ್ ಹೆಂಗಿರುತ್ತೆ, ಒಳ್ಳೆಯ ರೀತಿ ಇದೆಯಾ, 4 ಜನಕ್ಕೆ 10 ಜನದಲ್ಲಿ 6 ಜನ ಮೆಚ್ಚುತ್ತಿದ್ದಾರಾ, ಅದು 6 ಜನ ಮೆಚ್ಚುತ್ತಿದ್ದಾರಲ್ವ. ಸೊ 6 ಜನಕ್ಕೋಸ್ಕರ ವೀಡಿಯೋ ಮಾಡಿ, ಆ ಕಂಟೆಂಟ್ ಕೊಡಿ ಸಾಕು. 4 ಜನ ಹಿಂಗೆ ನೆಗೆಟಿವ್ ಮಾತಾಡೋದಿದ್ದೇ ಇರ್ತಾರೆ. ಸೊ ನಿಮ್ಮ ಬೆಳವಣಿಗೆ ನೋಡಿ ಯಾರು ತಡೆಯೋಕ್ಕಾಗಲ್ಲ. ಸೊ ಅದರ ನೆಗೆಟಿವ್ ಮಾತಾಡ್ತಾರೆ, ನೀವು ಬೆಳೆದು ತೋರಿಸ್ಬೇಕು. ಹಾಗಂತ ಹೇಳ್ತಾ ಯೂಟ್ಯೂಬ್ ಮಾಡಿರೋಗೆಲ್ಲ ಒಂದು ಏನು ಹೇಳೋದಂತ ಗೊತ್ತಾಗ್ತಿಲ್ಲ, ಖುಷಿ ಇಲ್ಲ ನನಗೆ ಅಂತೂ. ಯೂಟ್ಯೂಬ್ ಯಾರೆಲ್ಲ ಮಾಡ್ತಿದ್ದೀರಾ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕಂಟಿನ್ಯೂ ಮಾಡಿ, ಶ್ರಮ ಪಡಿ, ಯಾವ ಥರ ಒಂದು ಸಕ್ಸಸ್ ಸಿಗುತ್ತೆ. ಸೊ ನನಗೆ ನನ್ನ ಜರ್ನಿಲಿ, ಯೂಟ್ಯೂಬ್ ಜರ್ನಿಲಿ 1.5 year ಆಯ್ತೇನೋ ನನ್ನ ಅಕೌಂಟ್ ಆ್ಯಕ್ಟಿವ್ ಮಾಡಿ, ನನ್ನ ಯೂಟ್ಯೂಬ್ ಕ್ರಿಯೇಟ್ ಮಾಡಿ, ಚೆನ್ನಾಗಿ ಕ್ರಿಯೇಟ್ ಮಾಡಿ. ಅದರಲ್ಲಿ 2.5-3 years ಆಗಿದೆ. ಬಟ್ ನನ್ನ ಅಕೌಂಟ್ ತುಂಬ ಆ್ಯಕ್ಟಿವ್ ಮಾಡಿ ನಾನು ಒಂದು 1.5 year 2 years ಹತ್ತಿರ ಆಗಿದೆ. ಸೊ 2 years ಎಫರ್ಟ್ ಹಾಕಿದ್ದಕ್ಕೆ ಇವತ್ತು ನಂದು ಮಾನಿಟೈಸ್ ಅಪ್ಲೈ ಆಗಿ, ಇವತ್ತು ಗೂಗಲ್ ಆ್ಯಡ್ಸೆನ್ಸ್ ವೆರಿಫಿಕೇಷನ್ ಲೆಟ್ರ್ ಬಂದಿದೆ, ಪಿನ್ನು. ಸೊ ಅದನ್ನು ಹಾಕಿದ್ಮೇಲೆ ನನ್ನ ಅಕೌಂಟ್ ಆ್ಯಕ್ಸೆಸ್ ಆಗುತ್ತೆ. ಯಾವುದಕ್ಕಪ್ಪ, ಗೂಗಲ್ ಆ್ಯಡ್ಸೆನ್ಸ್ಗೆ ಆ್ಯಕ್ಸೆಸ್ ಆದರೆ ಡೈರೆಕ್ಟ್ ಥ್ರೋ ಅಮೌಂಟು ಏನು ಯೂಟ್ಯೂಬಿಂದ ಏನು ಅರ್ನಿಂಗ್ ಆಗುತ್ತೆ ಅದು ನನ್ನ ಅಕೌಂಟಿಗೆ ಡೈರೆಕ್ಟ್ ಬರುತ್ತೆ. ಇದು ಯೂಟ್ಯೂಬಿಂದ ಇರುವಂಥ ಗೂಗಲ್ ಆ್ಯಡ್ಸೆನ್ಸ್ದ ಒಂದು ಪಾಲಿಸಿ. ಆದರೂ ಕೂಡ ತುಂಬ ಆ ಲೆಟ್ರು ತೋರಿಸ್ಬಿಡ್ತೀವಿ ಬನ್ನಿ ನಿಮಗೋಸ್ಕರ. ನೋಡ್ತಿದ್ದೀರಾ ಗೂಗಲ್ ಆ್ಯಡ್ಸೆನ್ಸ್, ಇದೇ ಆ ಲೆಟ್ರ್ ಗೂಗಲ್ ಕಡೆ ಬಂದಿರೋದಂಥ ಲೆಟ್ರು. ಸೊ ನೇಮು ಕೂಡ ತೋರಿಸ್ಬಿಡ್ತೀನಿ ನಿಮಗೆ, ಗೊತ್ತಾಗಲ್ಲ ಅಂದರೆ ನೋಡಿ, ಕಾಣಿಸ್ತಿದ್ಯಾ, ಸಿದ್ದರಾಜು CM. ಸೊ ಈ ಆ್ಯಡ್ಸೆನ್ಸ್ ಲೆಟ್ರ್ ಬರೋದಕ್ಕೋಸ್ಕರನೇ ತುಂಬ ಪ್ರಯತ್ನ ಪಡ್ತೀರಾ ಎಲ್ಲರೂ. ಯಾರೇ ಯೂಟ್ಯೂಬರ್ ಮಾಡೋರು ಅಷ್ಟೇ, ಕೆಲವೊಂದೊಬ್ಬರು ಒಂದು 5-6 ವೀಡಿಯೋ ಮುಗಿಬಿಟ್ಟು ಸ್ಕಿಪ್ ಮಾಡಿಬಿಡ್ತೀರಾ, ಸಕ್ಸಸ್ ವ್ಯೂಸ್ ಹೋಗ್ತಿಲ್ಲ ಮತ್ತು ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಂತ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾವ ವೀಡಿಯೋ ಯಾವಾಗ ಎತ್ಕೊಳ್ಳೋದು ಅಂತ ಗೊತ್ತಾಗಲ್ಲ. ನಮ್ಮ ಮಾಡೋ ಪ್ರಯತ್ನ ಮಾಡ್ತಾ ಇರಬೇಕು. ಇದನ್ನೇನು ಮಾಡ್ಬೇಕಂದ್ರೆ, ಇವಾಗ ಇದ್ರೊಳಗೊಂದು ಪಿನ್ ಇರುತ್ತೆ, 6 ಪಿನ್ನು. ಸೊ ಇದನ್ನು ಓಪನ್ ಮಾಡಿ ಆ 6 ಪಿನ್ನ
ಗೂಗಲ್ ಆ್ಯಡ್ಸೆನ್ಸಲ್ಲಿ ಒಂದು ಪಿನ್ ಜನರೇಟರ್ ಇರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹಾಕಿದ್ಮೇಲೆ ನಮ್ಮ ಅಕೌಂಟು ಆ್ಯಕ್ಸೆಸ್ ಆಗುತ್ತೆ ಡೈರೆಕ್ಟು. ಸೊ ಅಲ್ಲಿಗೆ ಫೈನಲ್ ವೆರಿಫಿಕೇಷನ್ ಮುಗೀತು. ಏನಾದರೂ ನಮ್ಮ ಈಗ ಇದು ಹೆಂಗೆ ಯೂಟ್ಯೂಬ್ ಅನ್ನೋದು ಜಾಬ್ ಇದ್ದಂಗೆ. ಯಾವ ರೀತಿಯಪ್ಪ ಅಂದರೆ ಅದು ನಾವು ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾರೆ ಫಸ್ಟ್ ಅಪ್ಲಿಕೇಶನ್ ಹಾಕಬೇಕು. ಸೊ ಹಾಗೇ ಯೂಟ್ಯೂಬಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಅದಾದಮೇಲೆ ಆ ಅಪ್ಲಿಕೇಶನ್ ಇಂಟ್ರ್ಯೂ ಮಾಡಬೇಕು. ಸೊ ಇಂಟ್ರ್ಯೂ ಅಂದರೆ ಯಾವ ರೀತಿ ನಮ್ಮ ಯೂಟ್ಯೂಬಲ್ಲಿ ನಾವು ವೀಡಿಯೋ ಮಾಡಿ ಹಾಕಬೇಕು. ಸೊ ಅದಾದಮೇಲೆ ಯೂಟ್ಯೂಬ್ ಇಂಟ್ರ್ಯೂ ಆದಮೇಲೆ ನಮಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಾರೆ ಕಂಪ್ನೀಲಿ ಅಲ್ವಾ. ಸೊ ಅದೇ ಥರ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಅನ್ನೋದೊಂದು ಗ್ರೇಡ್ ಕೊಡ್ತಾರೆ. ನಮ್ಮದೆಲ್ಲ ವೀಡಿಯೋಸ್ ಎಲ್ಲ ಆದಮೇಲೆ ಸಕ್ಸಸ್ ಆದಮೇಲೆ ನಮ್ಮ ಇಂಟ್ರ್ಯೂ ಮತ್ತು ಎಲ್ಲ ಕ್ಲಿಯರ್ ಆದಮೇಲೆ ನಮ್ಮ ಕಡೆಯಿಂದ ಎಲ್ಲ ಒಳ್ಳೆ ರೀತಿ ಮತ್ತು ಯಾವುದಕ್ಕೆ ಅಪ್ಡೇಟ್ ಇಲ್ಲ ಅನ್ನೋದೆಲ್ಲ ಆದಮೇಲೆ ಒಂದು ಅಕೌಂಟ್ ಸೆನ್ಸ್ ಒಂದು ವೀಡಿಯೋ ಇದು ಕೊಡ್ತಾರೆ ಮಾನಿಟೈಸೇಷನ್ದು. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಮ್ದು ಏನಿದೆ ಜಾಬು ಸೇರ್ಕೊಂಡಾಯಿತು, ಅಪಾಯಿಂಟ್ಮೆಂಟು ಆಯಿತು. ಸೊ ಅರ್ನಿಂಗ್ ಮಾಡಬೇಕಂದ್ರೇನು ನಮಗೊಂದು ಪ್ರಮೋಷನ್ ಬೇಕು. ಆ ಪ್ರಮೋಷನ್ ಬಂದೆ ಈ ಗೂಗಲ್ ಆ್ಯಡ್ಸೆನ್ಸ್ ಪ್ರಮೋಷನ್ ಬಂತು ಅಂದಮೇಲೆ ನಮ್ದು ಇವಾಗ ಏನಾದರೂ ಗಮನ ಇರಬೇಕು, ಕೋಪ್ ಇರಬೇಕು, ಕನ್ಸ್ಟ್ರಕ್ಷನ್ ಬೇಕಾದರೆ ಓನ್ಲಿ ಅರ್ನಿಂಗ್ ಮಾಡಬೇಕು, ದುಡಿಬೇಕು, ಸಂಪಾದನೆ ಮಾಡಬೇಕು, ದುಡ್ಡು ತೆಗಿಬೇಕು ಯೂಟ್ಯೂಬಿಂದ. ಅಂದರೆ ಯಾವ ರೀತಿ ಮಾಡಬೇಕಂದ್ರೆ ವೀಡಿಯೋ ಮಾಡ್ತಿರಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು, ಹಾಗೆಯೇ ಎಡಿಟಿಂಗ್ ತುಂಬ ಚೆನ್ನಾಗಿರಬೇಕು. ಬಟ್ ನಮ್ಮದು ಎಡಿಟಿಂಗ್ ಇಲ್ಲ, ನನ್ನ ವೀಡಿಯೋಸ್ ಯಾವುದು ಕೂಡ ವ್ಯೂಸ್ ಜಾಸ್ತಿ ಹೋಗ್ತಿಲ್ಲ. ನೋಡುವ ಯಾವಾಗ ಸಕ್ಸಸ್, ಇನ್ನೂ ನನಗೆ ಹೆಚ್ಚು ಸಕ್ಸಸ್ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದಿನಪ್ಪ ವಿಷಯ ಹೇಳಬೇಕಂದ್ರೆ ನನ್ನ ಈ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಲಿಂಕ್ ಆದಮೇಲೆ ಫಸ್ಟ್ ಪೇಮೆಂಟ್ ಯಾವುದು ಬರುತ್ತೆ ನನಗೆ, ಫಸ್ಟ್ ಪೇಮೆಂಟ್ ಏನು ಬರುತ್ತೆ ಆ ಪೇಮೆಂಟ್ನ ಒಂದು ಒಳ್ಳೆಯ ಕಾರ್ಯಕ್ಕೆ ಯೂಸ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆ ಕಾರ್ಯ ಯಾವುದಪ್ಪ ಅಂದರೆ ನಾನು ರೆಗ್ಯುಲರಾಗಿ ಒಂದು ಅನಾಥಾಶ್ರಮ ಇದೆ ನನಗೆ ಗೊತ್ತಿರೋವಂಥದ್ದು. ಸೊ ಅಲ್ಲಿಗೆ ಹೋಗ್ತಾ ಇರ್ತೀನಿ. ಅಲ್ಲಿಗೆ ನಾನು ಇದು ಫಸ್ಟ್ ಪೇಮೆಂಟ್ ಎಷ್ಟು ಬರುತ್ತೆ ಗೊತ್ತಿಲ್ಲ, ಅದೆಷ್ಟರ ಬರಲಿ. ಸೊ ಅದು ಬಂದಿದ್ದೆಲ್ಲನೂ ಕೂಡ ಆ ಆಶ್ರಮಕ್ಕೇ ಕೊಡಬೇಕಂತ ನನ್ನ ಮನದಾಳದ ಮಾತು. ಸೊ ಹಾಗೆಯೇ ಇದು ಫಸ್ಟ್ ಪೇಮೆಂಟ್ ಅಂತಲ್ಲ, ನನ್ನ ಈ ಗೂಗಲ್ ಅಕೌಂಟಿಂದ ಇದು ನನ್ನ ಯೂಟ್ಯೂಬಿಂದ ಎಷ್ಟು ಅರ್ನಿಂಗ್ ಆಗುತ್ತೆ ಅದರಲ್ಲಿ 10% ಅಂತ ನಾನು ಆ ಒಳ್ಳೆಯ ಕಾರ್ಯಕ್ಕೆ ಎತ್ತಿಡಬೇಕಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಆಗಬೇಕು ಅಂದರೆ ನಿಮ್ಮ ಸಪೋರ್ಟು ನನಗೇನು ತುಂಬ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲಾಂದರೆ ನಾನು ಯಾವುದೇ ಕಾರಣಕ್ಕೂ ನನ್ನ ಕನಸನ್ನ ನಾನು ಈಡೇರಿಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಇರಲಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಹಾಗೆಯೇ ನನಗೆ ಈ ಸ್ಟೇಜ್ಗೆ ಬರೋದಕ್ಕೆ ಕಾರಣ ನನ್ನ ಈ ತೋಟ, ನನ್ನ ಈ ಫಾರ್ಮಿಂಗ್ ಲೈಫು, ಹಾಗೆ ನನ್ನ ಪ್ಯೂರ್ ನಾಟಿ ಕೋಳಿ. ಸೊ ನನ್ನ ಈ ಲೆವೆಲ್ಗೆ ಸಕ್ಸಸ್ ಆಗಿ ಇಲ್ಲಿ ಮೇಕೆ ತಂದಿರೋವಂಥದ್ದು, ನಾನು ಸಾಕಿರುವಂಥ ನಾಟಿ ಕೋಳಿ ವೀಡಿಯೋ ಮಾಡುವಂಥದ್ದು. ಸೊ ನನ್ನ ಕಂಟೆಂಟ್ ಅದು ಈ ತೋಟದ. ಸೊ ಇನ್ಮೇಲಿಂದ ನಾನು ಏನು ಮಾಡ್ತೀನಿ, ಪ್ರತಿಯೊಂದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕೋಳಿ ಬಗ್ಗೆ ಆಗ್ಬೋದು, ಇಲ್ಲ ಆಡು, ಮೇಕೆ ಮತ್ತು ತೋಟದಲ್ಲಿ ಏನೇನು ಬೆಳೀಬೋದು, ಒಂದೊಂದು ಮರದ ಹಣ್ಣು ಗಿಡಗಳು. ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ನನ್ನ ಹತ್ರ ಇರುವಂಥ ನಾನಿಲ್ಲ ಆಲ್ಮೋಸ್ಟ್ ಇಲ್ಲಾಂದ್ರೆ ಒಂದು 40ರಿಂದ 50 ಥರ ವೆರೈಟಿ ಹಣ್ಣು ಗಿಡಗಳು ಹಾಕಿದ್ದೀನಿ. ನೋಡ್ತಿರ್ಬೋದು ನಾನು ಹಿಂದೆ ನೋಡಿ, ಇದೆಲ್ಲ ಆರೆಂಜು. ಸೊ ಇದ್ರ ಬಗ್ಗೆ ಏನು ಯೂಸ್ ಆಗುತ್ತೆ, ಹೆಂಗೆ ನೆಡಬೇಕು ಅನ್ನೋದೆಲ್ಲ ಕೂಡ ಪ್ರತಿಯೊಂದು ಕೂಡ ನಿಮಗೆ ಹೇಳ್ತಾ ಹೋಗುತ್ತೀನಿ. ಸೊ ಖುಷಿಲಿ ತುಂಬ ವಿಡಿಯೋ ಲಾಂಗ್ ಆಯಿತು ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್.